ಹೊರಗಡೆಯಿಂದ ತರುವಂಥ ಬ್ರೆಡ್ ಅಷ್ಟು ದಿನ ಇಟ್ಕೋಬೋದು ಅಂತಂದರೆ ಅದರಲ್ಲಿ ಎಷ್ಟು ಪ್ರಿಸರ್ವೇಟಿವ್ಸ್ ಇರುತ್ತೆ ಅಂತ ಈಸಿಯಾಗಿ ಗೆಸ್ ಮಾಡ್ಬೋದು. ಸ್ವಲ್ಪ ಹಾಗೆ ಹೀಗೆ ಆದರೂ ಪರವಾಗಿಲ್ಲ, ಕೆಲವೊಂದು ದಿನ ಮನೆಯಿಂದ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು. ಅದೇ ಥರ ಪ್ರಯತ್ನಪಟ್ಟು ಸಕ್ಸಸ್ ಆಗುವಂಥ ಒಂದು ಐಟಮ್ ಅಂತಂದರೆ ಬ್ರೆಡ್. ಅದರಲ್ಲೂ ಇದು ಸೂಜಿ ಬ್ರೆಡ್ ತುಂಬ ಟೇಸ್ಟಿಯಾಗಿರುತ್ತೆ, ಸಾಫ್ಟಾಗಿರುತ್ತೆ. ಮೆಷರ್ಮೆಂಟ್ಸ್ ಕರೆಕ್ಟಾಗಿ ಹಾಕ್ಕೊಂಡು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬೆಸ್ಟಾಗಿ ವರ್ಕ್ ಆಗುತ್ತೆ. ಸ್ಟಾರ್ಟ್ ಮಾಡೋಣ. 5 ಸ್ಪೂನ್ಸ್ ಮಿಲ್ಕ್, 1 ಸ್ಪೂನ್ ಈಸ್ಟ್, 2 ಸ್ಪೂನ್ ಶುಗರ್, 1 ಸ್ಪೂನ್ ಬೇಕಿಂಗ್ ಪೌಡರ್, ಸ್ವಲ್ಪ ಸಾಲ್ಟ್ ಅಷ್ಟು ಹಾಕಿ ಮಿಕ್ಸ್ ಮಾಡಿ ಸೈಡ್ಗಿಡಿ. 1.5 ಕಪ್ ಚಿರೋಟಿ ರವೆ ತಗೊಳ್ಳಿ. ನಿಮಗೆ ಬೆಣ್ಣೆ ಇಷ್ಟ ಆಗುತ್ತೆ ಅಂದರೆ 5 ಚಮಚ ಬೆಣ್ಣೆ ತಗೊಳ್ಳಿ. ನಾನು 2 ಚಮಚ ತುಪ್ಪ, 2 ಚಮಚ ಎಣ್ಣೆ ತೊಗೊತಿದ್ದೀನಿ. ಅದನ್ನು ಡ್ರೈ ಮಿಕ್ಸ್ ಮಾಡಿ ಈಸ್ಟ್ ಮಿಕ್ಸ್ ಮಾಡಿರೋ ಮಿಲ್ಕ್ನ ಹಾಕಿ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು 10 ನಿಮಿಷ ರೆಸ್ಟ್ ಆದಮೇಲೆ ಹೊರಗಡೆ ತೆಗೆದು ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕಿ 15 ಮಿನಿಟ್ಸ್ ನಾದಬೇಕು. ನೀವೆಷ್ಟು ಚೆನ್ನಾಗಿ ನಾದ್ತೀರಾ ಅಷ್ಟು ಚೆನ್ನಾಗಿ ಬ್ರೆಡ್ ಬರುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ. 1 ಅವರ್ ರೆಸ್ಟ್ ಹಾಕೋಕ್ಕೆ ಬಿಟ್ಟು ಮತ್ತೆ ಹೊರಗಡೆ ತೆಗೆದು ಲಟ್ಟಣಿಗೆಯಿಂದ ಲಟ್ಟಿಸ್ಕೋಬೇಕು. ಲಟ್ಟಿಸಿ ಅದನ್ನು ಕ್ಲೀನಾಗಿ ಫೋಲ್ಡ್ ಮಾಡಿ ಲಾಕ್ ಮಾಡಬೇಕು. ಆ ಥರ ಪ್ರೆಸ್ ಮಾಡಬೇಕು. ಫೈನಲಾಗಿ ಬ್ರೆಡ್ ಟಿನ್ಗೆ ಟ್ರಾನ್ಸ್ಫರ್ ಮಾಡಿ ಅದ್ರ ಮೇಲೆ ಮಿಲ್ಕ್ನ ಸ್ಪ್ರೆಡ್ ಮಾಡಿ ಮತ್ತೆ 30 ಮಿನಿಟ್ಸ್ ಬಿಟ್ಟು ಪ್ರೀಟೆಡ್ ಪಾತ್ರೆಗಿಟ್ಟು 40 ಮಿನಿಟ್ಸ್ ಬೇಕ್ ಮಾಡಬೇಕು. ಬೇಕ್ ಮಾಡಿ ಬಿಸಿ ಇದ್ದಾಗಲೇ ತುಪ್ಪ ಅಥವಾ ಬೆಣ್ಣೆ ಸವರಿ ಸಾಫ್ಟಾಗೆ ಉಳಿಯುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ.